ಮುಖಕ್ಕೆ ಐಸ್ ಕ್ಯೂಬ್ ಹಾಕಿ ಉಜ್ಜಿದ್ರೆ ಮೇಕಪ್ ದಿನವಿಡೀ ಹಾಗೇ ಇರುತ್ತೆ. ಓಪನ್ ಪೋರ್ಸ್ ಮಾಯ ಆಗುತ್ತೆ. ಮುಖ ಗಾಜಿನ ಹಾಗೆ ಹೊಳೆಯುತ್ತೆ ಅಂತ ಎಷ್ಟೋ ಜನ ಹೇಳ್ತಾರೆ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ನಿಮ್ಗೆ ಗೊತ್ತಾ? ನಾನು ಈ ವೈರಲ್ ಐಸ್ ಕ್ಯೂಬ್ ಮೇಕಪ್ ಹ್ಯಾಕ್ ಅನ್ನು ಮನೆಯಲ್ಲೇ ಟ್ರೈ ಮಾಡಿ ತೋರಿಸ್ತೀನಿ. ಹಾಗೆ ಅದರ ಸತ್ಯನೂ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ಯಾಕೆಂದ್ರೆ ಕೊನೆಯಲ್ಲಿ ಎಲ್ಲರೂ ಮಾಡೋ ಒಂದು ದೊಡ್ಡ ತಪ್ಪು ಕೂಡ ಹೇಳ್ತೀನಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಅಯ್ಯೋ, ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಎಲ್ಲರೂ ಮುಖಕ್ಕೆ ಐಸ್ ಕ್ಯೂಬ್ ಹಾಕಿ ಉಜ್ಜಿದ್ದು. ನಾನು ಅನ್ಕೊಂಡೆ ಮುಂಚೆ ಐಸ್ ಕ್ಯೂಬು ಜ್ಯೂಸಿಗೆ ಮಾತ್ರ ಹಾಕ್ತಾರೆ ಅನ್ಕೊಂಡಿದ್ದೆ. ಬಟ್ ಐಸ್ ಕ್ಯೂಬ್ಗೆ ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ಅಂತ ಈ ವಿಡಿಯೋಗಳು ನೋಡಿದ ಮೇಲೆ ಗೊತ್ತಾಯಿತು. ಇದರಲ್ಲಿ ಯಾವುದು ಸುಳ್ಳು, ಯಾವುದು ಸತ್ಯ, ಹಾಗೆ ಯಾರು ಐಸ್ ಕ್ಯೂಬ್ನ ಬಳಸಬಹುದು, ಯಾರು ಬಳಸಬಾರ್ದು ಎಲ್ಲನೂ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆಗಳು ಏನೇ ಇರಲಿ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ಮೇಕಪ್ ಮಾಡ್ಕೋವಾಗ ಏನೆಲ್ಲ ನೀವು ಪ್ರಾಬ್ಲಮ್ನ ಫೇಸ್ ಮಾಡ್ತೀರಾ ಅಂದರೆ, ಒಂದು ಸ್ವಲ್ಪ ಜನಕ್ಕೆ ಮೇಕಪ್ ಮಾಡಿದ ಒಂದು ಸ್ವಲ್ಪ ಹೊತ್ತಲ್ಲೇ ಮುಖ ಕಪ್ಪಾಗುತ್ತೆ. ಈ ಥರ ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೋಡಿ, ಫಸ್ಟಿಗೆ ಈ ಐಸ್ ಕ್ಯೂಬ್ನ ಯಾಕೆ ಬಳಸ್ತಾರೆ ಅನ್ನೋದನ್ನು ಫಸ್ಟ್ ನೋಡೋಣ. ಸ್ಕಿನ್ನು ಕೂಲ್ ಮಾಡುತ್ತೆ, ಅದಂತೂ ನಿಮಗೆ ಗೊತ್ತೇ ಇದೆ. ಅದಲ್ಲದೆ ನಮ್ಮ ರಕ್ತನಾಳನ್ನು ಸ್ವಲ್ಪ ಬಿಗಿಗೊಳಿಸುತ್ತೆ. ಇನ್ನೂ ಕೆಲವರಿಗೆ ಏನಾಗುತ್ತೆ ಅಂತಂದರೆ, ಈ ಎದ್ದ ತಕ್ಷಣ ಅವ್ರ ಮುಖ ಸ್ವಲ್ಪ ಪಫಿನೆಸ್ ಇರುತ್ತೆ, ಅಂತಂದರೆ ಸ್ವಲ್ಪ ಊದ್ಕೊಂಡಿರುತ್ತೆ. ಅಂಥವ್ರಿಗೆ ಈ ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಿಂದ ಆ ಊತ ಕಡಿಮೆ ಆಗುತ್ತೆ. ಹಾಗೆ ಸ್ಕಿನ್ನು ಫ್ರೆಶ್ನೆಸ್ ಅನಿಸುತ್ತೆ ನಿಮಗೆ. ಇನ್ನು ಕೆಲವರಿಗೆ ನೋಡಿ, ಮೇಕಪ್ ಮಾಡಿದಾಗ ಈ ಐಸ್ ಕ್ಯೂಬ್ ಫಸ್ಟು ಐಸ್ ಕ್ಯೂಬ್ ಮಸಾಜ್ ಮಾಡಿ ಮೇಕಪ್ ಮಾಡೋದ್ರಿಂದ ಫೌಂಡೇಶನ್ ಆಗಿರ್ಬೋದು ಎಲ್ಲ ಪ್ರಾಡಕ್ಟು ನೀಟಾಗಿ ಬ್ಲೆಂಡ್ ಆಗುತ್ತೆ. ಆಮೇಲೆ ಸ್ವಲ್ಪ ತುಂಬ ಹೊತ್ತು ಮೇಕಪ್ಪು ನಮಗೆ ಹಾಗೆ ಫ್ರೆಶ್ ಆಗೇ ಇರುತ್ತೆ, ಅದೊಂದು. ಆಮೇಲೆ ಓಪನ್ ಪೋರ್ಸ್ ಇದ್ದರೆ ಅದು ಸ್ವಲ್ಪ ನಿಮಗೆ ಕಾಣಿಸೋದಿಲ್ಲ. ಈ ಕೆಲವೊಂದು ಸಲ ಓಪನ್ ಪೋರ್ಸ್ ಇದ್ದವರಿಗೆ ಏನಾಗುತ್ತೆ ಅಂದರೆ, ನಾವು ಅರ್ಜೆಂಟಿಗೆ ಮೇಕಪ್ ಮಾಡಿಕೊಂಡು ಯಾವುದೋ ಫಂಕ್ಷನ್ಗೋ ಅಥವಾ ಪಾರ್ಟಿಗೋ ಹೋಗಬೇಕಾಗಿರುತ್ತೆ. ಆ ಓಪನ್ ಪೋರ್ಸ್ ಇದ್ದಾಗ ನಾವು ಫೌಂಡೇಶನ್ ಆಗಿರ್ಬೋದು ಯಾವುದೇ ಮೇಕಪ್ ಹಾಕಿದಾಗ ಸ್ವಲ್ಪ ನಿಮಗೆ ಸಮಯದ ನಂತರ ಅದು ಒಂಥರ ಪ್ಯಾಚಿ ಆಗೋದು, ಕೇಕಿ ಥರ ಲೇಯರ್ ಬೈ ಲೇಯರ್ ಕಿತ್ಕೊಂಡು ಬರೋದು, ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಬಟ್ ಒಂದು ಹೇಳ್ತೀನಿ, ಈ ಐಸ್ ಕ್ಯೂಬ್ ಮಸಾಜ್ ಮಾಡಿದರೆ ಓಪನ್ ಪೋರ್ಸು ನಿಮಗೆ ಕಡಿಮೆ ಆಗೋದಿಲ್ಲ. ಇದು ಏನಿದ್ರು ತಾತ್ಕಾಲಿಕವಾಗಿ ನಿಮಗೆ ಕಾಣಿಸೋದಿಲ್ಲ ಅಷ್ಟೇನೆ. ಬಟ್ ನಿಮಗೆ ಪರ್ಮನೆಂಟ್ ಆಗಿ ಅದಕ್ಕೊಂದು ಸೊಲ್ಯೂಷನ್ ಬೇಕು. ಓಪನ್ ಪೋರ್ಸ್ ಯಾರಿಗೆಲ್ಲ ಜಾಸ್ತಿ ಇದೆ, ಫುಲ್ಲು ಇಲ್ಲೆಲ್ಲ ಹೋಲ್ ಥರ ಕಾಣಿಸ್ತಾ ಇದೆ, ಅದು ಜಾಸ್ತಿ ಆಗೋದು ಈ ಪೋರ್ಷನಲ್ಲಿ, ಈ ಕಡೆ ಮತ್ತು ಈ ಸೈಡು, ಈ ಎರಡು ಕಡೆ ಆಗಿರುತ್ತೆ. ಸ್ವಲ್ಪ ಜಾಸ್ತಿ ಓಪನು ಒಂಥರ ಹೇಗೆ ಅಂದರೆ ಹಳ್ಳ ಥರ ಜಾಸ್ತಿ ಕಾಣಿಸ್ತಾ ಇದೆ ಅಂಥವ್ರಿಗೆ ಅದ್ರ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನೋಡಿ, ಅದನ್ನು ಫಾಲೋ ಮಾಡಿ. ಅಲ್ಲಿ ಏನು ಸ್ಟೆಪ್ಸ್ ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿದರೆ ನಿಮಗೆ ಓಪನ್ ಪೋರ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಪರ್ಮನೆಂಟ್ ಆಗಿನೂ ಕಡಿಮೆ ಆಗುತ್ತೆ. ಅದನ್ನು ಸುಮಾರು ಒಂದು 3 ಮಂತ್ಸ್ವರೆಗೂ ಯಾವುದೇ ಆಗಲಿ ಫಾಲೋ ಮಾಡಬೇಕು. ಅದನ್ನೇ ಹೇಳ್ತಾ ಇರೋದು. ಈ ವಿಡಿಯೋದಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದೇ ನಾನು ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಐಸ್ ಕ್ಯೂಬು ಬಳಸಿ ಮಸಾಜ್ ಮಾಡಿ ಮೇಕಪ್ ಮಾಡೋದ್ರಿಂದ ಮೇಕಪ್ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ತುಂಬ ಹೊತ್ತು ನಿಲ್ಲುತ್ತೆ, ಓಕೆ. ಬಟ್ ಇದು ಯಾವುದೇ ಇದಕ್ಕೆ ಅಂದರೆ ಓಪನ್ ಪೋರ್ಸ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಆಮೇಲೆ ಸುಮಾರು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಈ ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಸುಮಾರು ವಿಡಿಯೋ ನೋಡಿದ್ದೀನಿ. ಏನು ಐಸ್ ಕ್ಯೂಬು ಹ್ಯಾಕು ಅಂತಂದ್ಬಿಟ್ಟು ಹೇಳಿ ಡೈರೆಕ್ಟು ಈ ಐಸ್ ಕ್ಯೂಬ್ ಮೇಲೇ ಫೌಂಡೇಶನ್ ಸುರಿದು ಬಿಡ್ತಾರೆ. ಇದ್ರ ಮೇಲೆ ಫೌಂಡೇಶನ್ ಸುರಿಯೋದಂತೆ, ಹೀಗೆ ಇದನ್ನು ರಬ್ ಮಾಡೋದಂತೆ. ಆ ಥರ ಮಾಡಿದರೆ ಅದು ಹೇಗೆ ಬ್ಲೆಂಡ್ ಆಗುತ್ತೆ ಹೇಳಿ, ನೀವೇ ಹೇಳಿ. ಅದು ಐಸ್ಗೆ ತುಂಬ ಗಟ್ಟಿಯಾಗಿ, ನೀವು ಬೇಕಾದರೆ ಒಂದು ಸಲ ಯೂಸ್ ಮಾಡಿ ನೋಡಿ, ಟ್ರೈ ಮಾಡಿ. ಅದು ಒಂದೇ ಕಡೆ ಗಟ್ಟಿಯಾಗಿ ಮೆತ್ಕೊಳ್ಳುತ್ತೆ, ಈವನ್ ಆಗಿ ನಿಮಗೆ ಸ್ಪ್ರೆಡ್ ಆಗಲ್ಲ. ಆ ಥರದವರಿಗೆ ಎಷ್ಟೆಲ್ಲ ವ್ಯೂಸ್ ಗೊತ್ತಾ, 1 ಲ್ಯಾಕು ಆ ಥರ ಎಲ್ಲ ವ್ಯೂಸ್ ಬರುತ್ತೆ. ನಿಜ ಹೇಳಿದ್ರೆ ಯಾವತ್ತೂ ವ್ಯೂಸ್ ಬರಲ್ಲ, ಬಿಡಿ, ಅದ್ರ ಬಗ್ಗೆ ಇವತ್ತು ಮಾತಲ್ಲ. ನಮ್ಗೆ ಏನಿದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು ಅನ್ನೋದು ತಿಳ್ಕೊಬೇಕಾಗಿದೆ. ಯಾಕೆ ಬಳಸಬೇಕು ಅನ್ನೋದು ಹೇಳಿದೆ, ಯಾರು ಬಳಸಬಾರ್ದು ಅನ್ನೋದು ಹೇಳ್ತೀನಿ. ಯಾರೆಲ್ಲ ಸ್ಕಿನ್ನು ತುಂಬ ಸೆನ್ಸಿಟಿವ್ ಇರುತ್ತೆ, ಆಮೇಲೆ ಮುಖದ ಮೇಲೆ ಏನಾದರೂ ಗಾಯ ಆಗಿದ್ದರೆ, ಆಮೇಲೆ ತುಂಬ ಪಿಂಪಲ್ ಆಗಿ ಅವ್ರಿಗೆ ಸ್ವಲ್ಪ ಕೆಲವೊಬ್ಬರಿಗೆ ಈ ಕ್ಯೂ ಬರೋದು, ಬ್ಲಡ್ ಬರೋದು ಆ ಥರ ಎಲ್ಲ ಆಗ್ತಾ ಇರೋರು ನೀವು ಬಳಸಬೇಡಿ. ಅದೆಲ್ಲ ನೀವು ಕ್ಯೂರ್ ಮಾಡಿಕೊಂಡು ಬೇಕಾದರೆ ಐಸ್ ಕ್ಯೂಬ್ನ ನೀವು ಬಳಸ್ಬೋದು. ಆಮೇಲೆ ಇದು ಐಸ್ ಕ್ಯೂಬ್ ಮಸಾಜ್ ಮಾಡೋದ್ರಲ್ಲೂ ಸಹ ಒಂದು ತಪ್ಪು ಹೇಳ್ತಾರೆ. ಡೈರೆಕ್ಟ್ ತೊಗೊಂಡು ಯಾವತ್ತೂ ಐಸ್ ಕ್ಯೂಬ್ನ ಫೇಸ್ಗೆ ರಬ್ ಮಾಡಬಾರ್ದು. ಒಂದು
ಕಾಟನ್ ಕ್ಲಾತ್ ತಗೊಂಡು ಅದರಲ್ಲಿ ಹಾಕಿ ಅದ್ರ ಥ್ರೂ ನಾವು ಮಸಾಜ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ಒಳ್ಳೆ ಫ್ರೆಶ್ ಕೊಡುತ್ತೆ. ಆಮೇಲೆ ಟೈಟ್ ಆಗುತ್ತೆ ಸ್ಕಿನ್ನು. ಆವಾಗ ಮೇಕಪ್ ಮಾಡೋದಕ್ಕೆ ರೆಡಿ ಆಗುತ್ತೆ ನಮ್ಮ ಸ್ಕಿನ್ನು. ಈಗ ನೋಡೋಣ ಬನ್ನಿ. ಫೇಸ್ನ ನೀಟಾಗಿ ತೊಳ್ಕೊಬೇಕು, ಯಾವುದೇ ಕೊಳೆ ಇರಬಾರ್ದು. ತೊಳ್ಕೊಂಡು ಈ ಥರ ಯಾವುದಾದ್ರೂ ಒಂದು ಕಾಟನ್ ಕ್ಲಾತ್ ತಗೊಂಡು ಅದರಲ್ಲಿ ಒಂದು 4 ಸಾಲ್ಕು ಅಷ್ಟೇ ತಗೊಂಡು ನೋಡಿ, ಈ ಥರ ಐಸ್ ಕ್ಯೂಬ್ನ ಈ ಥರ ಹಾಕಿ ಬಟ್ಟೆನ ಈ ಥರ ಮುಚ್ಕೊಂಬಿಡಿ. ಅದನ್ನು ಫುಲ್ಲು ಈ ಥರ ಮುಚ್ಕೊಂಡು ನೋಡಿ, ಹೀಗೆ ಮುಚ್ಕೊಂಡು ಹೀಗೆ ರಬ್ ಮಾಡಬೇಕು. ಯಾವತ್ತೂ ಐಸ್ ಕ್ಯೂಬ್ ತೊಗೊಂಡು ಡೈರೆಕ್ಟು ಸ್ಕಿನ್ಗೆ ರಬ್ ಮಾಡಬಾರ್ದು. ಕಣ್ಣು ಮೇಲೆ, ಮೂಗು ಎಲ್ಲ ಕಡೆ ಒಂದು 5 ಮಿನಿಟ್ಸು ನೀವು ಈ ಥರ ಮಸಾಜ್ ಕೊಡಿ, ಅಂದರೆ ಮೇಕಪ್ ಮಾಡೋದಕ್ಕಿಂತ ಮುಂಚೆ. ಈ ಬೇಸಿಗೆಯಲ್ಲಂತೂ ತುಂಬ ಯೂಸ್ ಆಗುತ್ತೆ, ಬೇಗ ಬೆವರೋದಿಲ್ಲ. ಅಂದರೆ ನಾನು ಹೇಳ್ತೀನಿ ಐಸ್ ಕ್ಯೂಬ್ ಮಾಡಿಕೊಂಡು ಬೇಸಿಗೆಯಲ್ಲಿ ಇಡೀ ದಿನ ಬೆವ್ರದೇ ಇರಬಹುದು ಅಂತ ನಾನೇನು ಹೇಳ್ತಾ ಇಲ್ಲ, ಅದೆಲ್ಲ ಸುಳ್ಳು. ಒಂದು ಸ್ವಲ್ಪ ಹೊತ್ತು ಮಟ್ಟಿಗೆ ಅಟ್ಲೀಸ್ಟ್ ಫಂಕ್ಷನ್ ಆಗೋವರೆಗೂ, ನಮ್ಮ ಫೋಟೋ ಶೂಟ್ ಆಗೋವರೆಗಾದರೂ ನಿಮಗೆ ಬೆವರೋದಿಲ್ಲ, ಅಷ್ಟು ನೀಟಾಗಿ ಮೇಕಪ್ಪು ನಿಂತ್ಕೊಳ್ಳುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಆದಮೇಲೆ ಅದೇ ಡ್ರೈ ಆಗೋಕ್ಕೆ ಬಿಟ್ಬಿಡಿ. ಎಷ್ಟು ಕೂಲ್ ಅನಿಸುತ್ತೆ, ಒಂಥರ ಸ್ಕಿನ್ ಮುಟ್ಕೊಳ್ತಾನೇ ಇರಬೇಕು, ಒಂಥರ ಸಾಫ್ಟು ಆಗಿದೆ. ಈಗ ನೋಡಿ, ಮೇಕಪ್ ಮಾಡ್ಕೊಳಕ್ಕೆ ನಾವು ಶುರು ಮಾಡೋಣ. ಏನೆಲ್ಲ ಪ್ರೊಸೀಜರು ಫಾಲೋ ಮಾಡಬೇಕಂತ. ನೀವು ಬೇಕಂದರೆ ಯಾವತ್ತಾದರೂ ನೀವು ಮೇಕಪ್ ಅಂತೂ ಮಾಡ್ಕೊಳ್ತಾ ಇರ್ತೀರ. ಈ ನಾರ್ಮಲ್ ಆಗಿ ಮಾಡ್ಕೊಳೋ ಮೇಕಪ್ಪು ಹಾಗೆ ಈ ಐಸ್ ಕ್ಯೂಬ್ ಮಸಾಜ್ ಮಾಡಿ ಮೇಕಪ್ ಮಾಡ್ಕೊಳೋದಕ್ಕೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ. ಟ್ರೈ ಮಾಡಿ ನೋಡಿ, ಹಾಗೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈಗ ನೋಡಿ, ಮಾಯ್ಶ್ಚರೈಸರ್ ಹಚ್ಕೊಳ್ಳೋಣ. ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಮುಖಕ್ಕೆ ನಾವೆಲ್ಲ ಏನು ಅಪ್ಲೈ ಮಾಡ್ತೀವೋ, ಕಿವಿ ಮತ್ತು ಕತ್ತು, ಇದು ಮಾತ್ರ ಯಾವತ್ತೂ ಮೇಕಪ್ ಮಾಡುವಾಗ ಮರಿಬಾರ್ದು. ಟೋನರು ಅಷ್ಟೇ, ನೀವು ಇದನ್ನು ಅಷ್ಟೇ ಈ ಥರ ಟ್ಯಾಪ್ ಮಾಡಿ ಮಸಾಜ್ ಮಾಡಬೇಡಿ. ಆಮೇಲೆ ಅದೇ ಡ್ರೈ ಆಗೋದಕ್ಕೆ ಬಿಡಿ. ಆಮೇಲೆ ಪ್ರೈಮರು ಅಷ್ಟೇ ಕಂಪಲ್ಸರಿ ಹಚ್ಚಬೇಕು. ನಿಮಗೆ ಮೇಕಪ್ಪಲ್ಲಿ ಬೇಸ್ ಕೆಲಸ ಮಾಡುತ್ತೆ, ಬೇಸ್ ಥರ. ಎಲ್ಲ ಪ್ರಾಡಕ್ಟ್ದು ಲಿಂಕ್ ಬೇಕಂದರೆ ವಿಡಿಯೋ ಕೆಳಗಡೆ ಹಾಕಿರ್ತೀನಿ, ಪರ್ಚೇಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಹೇಳ್ತೀನಿ, ಇದೆಲ್ಲ ಡ್ರೈ ಸ್ಕಿನ್ನಿಗೆ ಸೂಟ್ ಆಗೋಂಥ ಪ್ರಾಡಕ್ಟ್ಗಳು. ಯಾಕಂದರೆ ನಂದು ಡ್ರೈ ಸ್ಕಿನ್ ಇರೋದ್ರಿಂದ ಯಾರೆಲ್ಲ ಡ್ರೈ ಸ್ಕಿನ್ ಇದೆಯೋ ಅವರೆಲ್ಲ ಪರ್ಚೇಸ್ ಮಾಡ್ಬೋದು, ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಡಾರ್ಕ್ ಅಂಡರ್ ಐ ಹತ್ರ ಈ ಥರ ಎಲ್ಲೆಲ್ಲಿ ಸ್ವಲ್ಪ ಡಾರ್ಕ್ ಅನಿಸುತ್ತೆ ಅಲ್ಲೆಲ್ಲಿ ಸ್ಪ್ರೆಡ್ ಮಾಡಿ, ಕೈಯಿಂದನೇ ಸ್ಪ್ರೆಡ್ ಮಾಡ್ಕೊಳ್ಳಿ. ಮೇಲೆ ಫೌಂಡೇಶನ್ ಅಪ್ಲೈ ಮಾಡೋಣ. ನಾನು ಕೈಯಿಂದನೇ ಸ್ಪ್ರೆಡ್ ಮಾಡ್ಕೋತೀನಿ. ನೀವು ಬೇಕಂದರೆ ಬ್ಲೆಂಡರ್ನು ಯೂಸ್ ಮಾಡ್ಬೋದು. ಬ್ಲೆಂಡರ್ನ ಯಾವ ಥರ ಯೂಸ್ ಮಾಡಬೇಕಂತ ಆ ಮೇಕಪ್ ವಿಡಿಯೋದಲ್ಲಿ ಎಲ್ಲ ತಿಳಿಸಿದ್ದೀನಿ. ಬ್ರಷಿಂದಾದ್ರೂ ಹಚ್ಕೊಳ್ಳಿ, ಅಥವಾ ಈ ಥರ ಪೌಚ್ ಯೂಸ್ ಮಾಡಿ ಅದರೊಳಗೆ ಕೊಟ್ಟಿರ್ತಾರಲ್ವ ಅದರಿಂದಾದರೂ ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಹೊರಗಿಂದ ಒಳಗೆ ಬರಬೇಕು ಯಾವಾಗಲೂ, ಹೀಗೆ. ಈ ಥರ ಈ ಸೈಡು ಅಷ್ಟೇ. ಹೀಗೆ ಸ್ವಲ್ಪ ಮಾಡ್ಕೊಂಡಿದ್ರೆ ಈ ಥರ ಒಂದು ಸ್ವಲ್ಪ ಲೈಟಾಗಿ ಮೇಲ್ಗಡೆ ಬರಬೇಕಿದು, ಹೀಗೆ. ಏನಾರು ಇದಾದಮೇಲೆ ನೋಡಿ, ಲಿಪ್ಸ್ಟಿಕ್ಕು ನಿಮ್ಗೆ ಯಾವ ಕಲರ್ ಬೇಕು, ಯಾವ್ದು ಬೇಕು ನೋಡಿ, ಅದರಲ್ಲಿ ಈ ಥರ ಫಿಲ್ ಮಾಡಿಬಿಡಿ, ಸಾಕು. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಎಲ್ಲರೂ ಮಾಡೋದೊಂದು ತಪ್ಪು ಮಾಡ್ತಾರೆ, ಅದನ್ನು ತಿಳಿಸ್ತೀನಿ ಅಂತಂದು. ಏನು ತಪ್ಪು ಅಂದರೆ, ಐಸ್ ಕ್ಯೂಬು ಮಸಾಜ್ ಮಾಡೋದು ಒಳ್ಳೆಯದೇ, ಆದರೆ ಅದನ್ನು ಡೈರೆಕ್ಟಾಗಿ ತೊಗೊಂಡು ಮುಖಕ್ಕೆ ಅಪ್ಲೈ ಮಾಡ್ತಾರಲ್ಲ, ಆ ಥರ ಮಾಡಬಾರ್ದು. ಒಂದು ಕಾಟನ್ ಕ್ಲಾತಲ್ಲಿ ಹಾಕಿ ಅದರಿಂದ ಮಸಾಜ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಆಮೇಲೆ ಐಸ್ ಕ್ಯೂಬ್ ಮೇಕಪ್ ಅಲ್ಲ, ಸಾರಿ, ಮಸಾಜ್ ಮಾಡೋದು ತುಂಬ ಒಳ್ಳೇದಂತ ಅಂದ್ಬಿಟ್ಟು ದಿನಕ್ಕೆ ಒಂದು 2-3 ಸತಿ ಮಾಡೋದಲ್ಲ. ದಿನಕ್ಕೆ ಒಂದು ಸಲ ಅಥವಾ ಒಂದಿನ ಬಿಟ್ಟು ಒಂದು ಸಲ ಆದರೂ ಮಾಡಿ, ತುಂಬ ಒಳ್ಳೆಯದು. ಓಪನ್ ಪೋರ್ಸ್ ಇರೋರಿಗಂತೂ ತುಂಬಾ ಯೂಸ್ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ಇನ್ನೊಂದು ಈ ಐಸ್ ಕ್ಯೂಬ್ ಮೇಕಪ್ ಹ್ಯಾಕು ನೀವು ಮನೆಯಲ್ಲಿ ಟ್ರೈ ಮಾಡಿದ್ರಾ ಮಾಡಿಲ್ವಾ ಅನ್ನೋದು ಸಹ ಕಮೆಂಟಲ್ಲಿ ತಿಳಿಸಿ. ಈ ಥರದ್ದು ಫ್ಯಾಷನು, ಸಾರಿ ಟಿಪ್ಸು, ಹ್ಯಾಕ್ಸು, ಫ್ಯಾಷನ್ ಟಿಪ್ಸು ಬೇಕು ಅಂತಂದರೆ ಮಮತಾಸ್ ಗ್ಲಿಡ್ಸ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್.